ಇನ್ನು ಇವತ್ತು ಸಚಿವ ಸಂಪುಟ ಸಭೆಯಲ್ಲಿ ಜಾತಿ ಗಣತಿಯನ್ನು ಮಂಡನೆ ಮಾಡಲಾಗಿದೆ. ಇವತ್ತಿನ ಬೆಳವಣಿಗೆ ಬರೀ ಮಂಡನೆ ಮಾಡಿರ್ತಕ್ಕಂಥದ್ದು ಮಾತ್ರ. ಅದರ ಬಗ್ಗೆ ಒಂದು ಸ್ವಲ್ಪ ಬ್ರೀಫ್ ಆಗಿ ಚರ್ಚೆ ಕೂಡ ಆಗಿದೆ. ಆದರೆ ಅದನ್ನು ಹೇಗೆ ಜಾರಿಗೊಳಿಸಬೇಕು ಅಂತಕ್ಕಂಥದಕ್ಕೆ ಸಂಬಂಧಪಟ್ಟಂತೆ ಇನ್ನೂ ನಿರ್ಧಾರಕ್ಕೆ ಬಂದಿಲ್ಲ. ಎಚ್ಚರಿಕೆಯ ಹೆಜ್ಜೆಯನ್ನು ಇಡೋದಕ್ಕೆ ಈಗ ಸರ್ಕಾರ ನಿರ್ಧಾರ ಮಾಡಿದೆ. ಯಾಕೆ ಅಂತಂದರೆ ನಿಮಗೆಲ್ಲ ಗೊತ್ತೇ ಇದೆ, ಜಾತಿ ಗಣತಿಯನ್ನು ಮಾಡಿದ್ದು 10 ವರ್ಷದ ಹಿಂದೆ. ಈಗಿನ ನಂಬರ್ಸು ಆಗಿನ ನಂಬರ್ಸ್ ಬೇರೆ ಬೇರೆ ಇರುತ್ತೆ. ಇದನ್ನು ಕೆಲವು ಪ್ರಬಲ ಸಮುದಾಯದವರು ವಿರೋಧ ಮಾಡಿದರು. ಕೊನೆಗೂ ಕೂಡ ಜಾತಿ ಗಣತಿ ವರದಿಯ ಸೀಲ್ ಇವತ್ತು ಓಪನ್ ಆಯಿತು. 2 ದೊಡ್ಡ ದೊಡ್ಡ ಪೆಟ್ಟಿಗೆಗಳು, ಅದನ್ನು ಇವತ್ತು ಓಪನ್ ಮಾಡಲಾಯಿತು ಸಚಿವ ಸಂಪುಟ ಸಭೆಯಲ್ಲಿ. ಕ್ಯಾಬಿನೆಟ್ನಲ್ಲಿ ಜಾತಿ ಗಣತಿ ವರದಿಯನ್ನು ಮಂಡನೆ ಮಾಡಲಾಗಿದೆ. ಇವತ್ತು ಬರೀ ವರದಿಯನ್ನು ಮಂಡನೆ ಮಾಡಲಾಗಿದೆ, ಅಷ್ಟೇ ವಿಚಾರ. ಇವತ್ತಿನ ಕ್ಯಾಬಿನೆಟ್ನಲ್ಲಿ 1 ವಾರ ಟೈಮ್ ಕೊಟ್ಟಿದ್ದಾರೆ. ಪ್ರತಿಯೊಬ್ಬ ಸಚಿವರು ಇದನ್ನು ಓದಿ ಅಧ್ಯಯನ ಮಾಡಿ ಸಾಧಕ ಬಾಧಕಗಳನ್ನ ಟಿಪ್ಪಣಿ ಮಾಡ್ಕೊಂಡು ಬಂದು ನನಗೆ ಹೇಳಬೇಕು ಅಂತ ಮುಖ್ಯಮಂತ್ರಿಗಳು. ಎಲ್ಲ ಸಚಿವರಿಗೆ ಅಧ್ಯಯನ ನಡೆಸೋದಕ್ಕೆ CM ಸೂಚನೆ ಕೊಟ್ಟಿದ್ದಾರೆ. ಯಾಕೆಂದರೆ ಅವರಲ್ಲೇ ಲಿಂಗಾಯತ ಮತ್ತು ಒಕ್ಕಲಿಗ ಸಮುದಾಯದ ಸಚಿವರು ಇದನ್ನು ವಿರೋಧಿಸ್ತಾ ಇದ್ದಾರೆ. ಅಹಿಂದ ವರ್ಗದವರು ಒಪ್ಕೋತಾ ಇದ್ದಾರೆ. ಮುಂದಿನ ಸಂಪುಟದಲ್ಲಿ ಚರ್ಚೆ, ಒಂದಿಡೀ ದಿನ ಚರ್ಚೆ ಮಾಡ್ತಾರಂತೆ. 17ನೇ ತಾರೀಕೇನೋ ಸಭೆ ಕರೆದಿದ್ದಾರೆ, ಸಾಯಂಕಾಲ 4 ಗಂಟೆಗೆ. ಅವತ್ತು ಇದೊಂದೇ ವಿಚಾರ ಚರ್ಚೆ ಆಗುತ್ತೆ. ಹಾಗಾಗಿ ಈಗ ಜಾತಿ ಗಣತಿಯ ಪರವಾಗಿ ಸರಿಯಾಗಿದೆ, ಇದನ್ನು ಮಂಡನೆ ಮಾಡಬೇಕು, ಜಾರಿಗೆ ತರಬೇಕು ಅಂತ 16 ಜನ ಸಚಿವರಿದ್ದಾರೆ. 9 ಸಚಿವರು ವಿರೋಧ, 7 ಸಚಿವರು ತಟಸ್ಥ. ಕೆಲವರು ನೀವು ಮಾಡೋದಾದರೂ ಮಾಡ್ಕೊಳ್ಳಿ, ಬಿಟ್ಟರಾದರೂ ಬಿಟ್ಕೊಳ್ಳಿ ಅಂತ ಕೆಲವರು, ಇಲ್ಲ ಮಾಡಲೇಬಾರ್ದು ಅಂತ ಲಿಂಗಾಯತ ಮತ್ತು ಒಕ್ಕಲಿಗ ಸಮುದಾಯದ ಸಚಿವರು, ಮಾಡಿ ಅಂತ ದಲಿತ, ಅಲ್ಪಸಂಖ್ಯಾತ, ಹಿಂದುಳಿದ ವರ್ಗದವರು ಮಾಡಿ ಅಂತ. ಹೀಗೆ ತೀರ್ಮಾನ ಆಗಿದೆ. ಹಾಗಾದರೆ ಇವತ್ತು ಏನೇನಾಯಿತು ಡೆವಲಪ್ಮೆಂಟ್ಸ್ ಸಚಿವ ಸಂಪುಟ ಸಭೆಯಲ್ಲಿ, ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ನೋಡೋಣ. ಜಾತಿ ಗಣತಿ ವರದಿ ಸೀಲ್ ಓಪನ್, ಕ್ಯಾಬಿನೆಟ್ನಲ್ಲಿ ಟೇಬಲ್. ಎಲ್ಲ ಸಚಿವರಿಗೆ ಒಂದೊಂದು ಪ್ರತಿಗೆ CM ಸೂಚನೆ. ಮುಂದಿನ ಸಂಪುಟದಲ್ಲಿ ಚರ್ಚೆ ಬಳಿಕ ತೀರ್ಮಾನ. ರಾಜ್ಯದಲ್ಲಿ ಸಂಚಲನ ಸೃಷ್ಟಿಸಿರುವ ಜಾತಿ ಗಣತಿ ವರದಿ ಸಸ್ಪೆನ್ಸ್ ಇನ್ನೂ ಮುಂದುವರೆದಿದೆ. ಸರ್ಕಾರಕ್ಕೆ ವರದಿ ಸಲ್ಲಿಕೆಯಾಗಿ 1 ವರ್ಷವಾದರೂ ವರದಿಯನ್ನ ಇನ್ನೂ ಅಂಗೀಕರಿಸಿಲ್ಲ. ಸ್ವಪಕ್ಷದಲ್ಲೇ ವಿರೋಧ ಮತ್ತು ಸಾಕಷ್ಟು ವಿವಾದಕ್ಕೆ ಕಾರಣವಾಗಿರುವ ಸಾಮಾಜಿಕ ಮತ್ತು ಆರ್ಥಿಕ ಸಮೀಕ್ಷೆಯ ವರದಿ ಇವತ್ತು ಕ್ಯಾಬಿನೆಟ್ನಲ್ಲಿ ಮಂಡನೆ ಆಗಿದೆ. ಆದರೆ ಇವತ್ತಿನ ಸಂಪುಟ ಸಭೆಯಲ್ಲಿ ಯಾವುದೇ ನಿರ್ಣಯ ತೆಗೆದುಕೊಳ್ಳದ CM ಸಿದ್ದರಾಮಯ್ಯ ಇಂದಿನ ಸಭೆಯನ್ನ ವರದಿ ಸ್ವೀಕಾರಕ್ಕಷ್ಟೇ ಸೀಮಿತಗೊಳಿಸಿದ್ದಾರೆ. ಸಂಪುಟ ಸಹೋದ್ಯೋಗಿಗಳ ಅಭಿಪ್ರಾಯ ಆಲಿಸಿದ CM ಮುಂದಿನ ಸಂಪುಟದಲ್ಲಿ ಚರ್ಚೆಗೆ ತೀರ್ಮಾನಿಸಿದ್ದಾರೆ. ಎಲ್ಲ ಸಚಿವರಿಗೆ ಒಂದೊಂದು ಪ್ರತಿ ನೀಡಲು CM ಸೂಚಿಸಿದ್ದಾರೆ. ಮೊದಲನೇದು, ಅದು ಜಾತಿ ಗಣತಿ ಅಲ್ಲ, ಅದು ಸೋಷಿಯೋ ಎಕನಾಮಿಕ್ ಸರ್ವೆ. ಇನ್ನು ಅದು ವರದಿನೇ ಸಲ್ಲಿಕೆ ಆಗಿಲ್ಲ ಅಂದರೆ ಅದ್ರ ಬಗ್ಗೆ ನಾವು ಹೇಗೆ ಕಮೆಂಟ್ ಮಾಡೋಕ್ಕಾಗುತ್ತೆ? ಆ ವರದಿನಲ್ಲಿ ಅಂಕಿಅಂಶಗಳು ಏನಿದೆ, ಹೇಗೆ ಕಲೆಕ್ಟ್ ಮಾಡಿದ್ದಾರೆ ಡೇಟಾನ, ಆ ದತ್ತಾಂಶ ನಿಮ್ಮ ಸೆನ್ಸಸ್ ರಿಪೋರ್ಟಿಗೆ ಸರಿ ಸಮಾನವಾಗಿದೆಯಾ, ಅವೆಲ್ಲ ನೋಡಬೇಕಲ್ಲ. ಸರ್ಕಾರದಲ್ಲಿ ಬೇರೆ ಬೇರೆ ಇಲಾಖೆನಲ್ಲೂ ಭಾಳಷ್ಟು ಅಂಕಿಅಂಶಗಳು ಇರ್ತದೆ, ದತ್ತಾಂಶಗಳು ಇರ್ತದೆ. ಅದಕ್ಕೆಲ್ಲ ಹೋಲಿಕೆ ಆಗಬೇಕಲ್ವ, ಅದಕ್ಕೆ ಟ್ಯಾಲಿ ಆಗಬೇಕು. ಅದಾದ್ಮೇಲೆ ನೋಡೋಣ ಏನು ಬರುತ್ತೆ ಅಂತ. 1.35 ಕೋಟಿ ಕುಟುಂಬಗಳ 5.98 ಕೋಟಿ ಜನರ ಸಮೀಕ್ಷೆ ನಡೆದದ್ದು 54 ಮಾನದಂಡಗಳೊಂದಿಗೆ ಸಮೀಕ್ಷೆ ಮಾಡಿದ್ದಾರೆ. 165 ಕೋಟಿ ವೆಚ್ಚ ಮಾಡಿದ್ದು. ಮುಂದಿನ ಕ್ಯಾಬಿನೆಟ್ನಲ್ಲಿ ವರದಿ ಅಂಗೀಕರಿಸ್ತೀವಿ ಅಂತ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಸಚಿವ ಶಿವರಾಜ್ ತಂಗಡಗಿ ಹೇಳಿದ್ದಾರೆ. ಜಾತಿ ಜನಗಣತಿ ವರದಿ ಪರಿಶೀಲನೆ ಸಂಬಂಧ ಸಂಪುಟ ಉಪಸಮಿತಿ ರಚನೆಗೆ ಸಂಪುಟ ಸಚಿವರು ಇಂದಿನ ಸಭೆಯಲ್ಲಿ ಒಲವು ತೋರಿದ್ದಾರೆ. ಏಪ್ರಿಲ್ 17ರಂದು ವಿಶೇಷ ಸಭೆ ಕರೆಯಲು ನಿರ್ಧರಿಸಲಾಗಿದೆ. ಅಂದು ಮತ್ತೊಮ್ಮೆ ವಿಸ್ತೃತವಾಗಿ ಚರ್ಚಿಸಿ ವರದಿ ಅಧ್ಯಯನ ಮಾಡಿ ಮುಂದೆ ಅಂಗೀಕರಿಸೋಣ ಅಂತ CM ಸಲಹೆ ಕೊಟ್ಟಿದ್ದಾರೆ. ಇದಕ್ಕೆ ಕ್ಯಾಬಿನೆಟ್ ಸಮ್ಮತಿಸಿದೆ. ಮಂಡನೆಯಾಗಿದೆ, ಮಂಡನೆಯಾಗಿ ಅದರ ಶಿಫಾರಸುಗಳು ಅದರಿಂದ ಕೆಲವು ಆ ಶಿಫಾರಸುಗಳೆಲ್ಲ ನೋಡಬೇಕು ಅಂತ ನೋಡಿದ ಮೇಲೆ ಮುಂದಿನ ಗುರುವಾರ 4 ಗಂಟೆಗೆ ಕ್ಯಾಬಿನೆಟ್ ಮೀಟಿಂಗ್ ಇದೆ. ಆಯೋಗ ಸಲ್ಲಿಸಿರ್ತಕ್ಕಂಥ ವರದಿಯನ್ನು ಕ್ಯಾಬಿನೆಟ್ಗೆ ಮಂಡಿಸಲಾಗಿದೆ. ಕ್ಯಾಬಿನೆಟ್ಗೆ ಮಂಡಿಸಲಾಗಿ ತಾಂತ್ರಿಕ ವಿವರಗಳನ್ನೆಲ್ಲವನ್ನು ಹೇಳಿದ್ದಾರೆ. 17ನೇ ತಾರೀಕಿಗೆ ಚರ್ಚೆ ಮಾಡ್ತೀವಿ. ಅದರ ನಿರ್ಣಯ ಮತ್ತು ಅದರಾಗೆ ಏನಾರ ಬದಲಾವಣೆ ಹೇಳೋದಿದ್ರೆ ಅದು ಕುರಿತು ಚರ್ಚಿಸಲಾಗುವುದು. ಏನು ವರದಿ ತಗೊಂಡ್ಮೇಲೆ ನಾವು ಅದನ್ನು ಬಿಡುಗಡೆ ಇವತ್ತು ಬಿಡುಗಡೆ ಆಗಿದೆ. ಇವತ್ತು ಎಲ್ಲ ಮಂತ್ರಿಗಳಿಗೆ ಎಲ್ಲದರ ಡೀಟೇಲ್ಸನ್ನು ಕೊಡುವಂಥ ಕೆಲಸವನ್ನು ಮಾಡ್ತೀವಿ. ಅದಾದಮೇಲೆ 17ನೇ ತಾರೀಕಿನ ದಿವಸ ಇದನ್ನು ವಿಶೇಷ ಕಾಪಿ ಕೊಟ್ಟು ಸ್ಟಡಿ ಮಾಡಕ್ಕೆ ಹೇಳಿದ್ದೀರಾ, ಕೊಡು ಅಂತ ಹೇಳಿದ್ದಾರೆ ಮುಖ್ಯಮಂತ್ರಿಗಳು. 17ನೇ ತಾರೀಕಿಗೆ ವಿಶೇಷ ಅಧಿವೇಶನ. ಒಂದಿಷ್ಟು ಇಂಪಾರ್ಟೆಂಟ್ ಯಾವ್ಯಾವಿದೆ ಅದನ್ನು ಚೀಫ್ ಸೆಕ್ರೆಟರಿ ಅವರು ಮಾರ್ಕ್ ಮಾಡಿ ಕೊಡ್ತಾರೆ, ಅವನ್ನೆಲ್ಲವನ್ನು ಕೊಡುವಂಥ ಕೆಲಸವನ್ನು. ವರದಿ ಕ್ಯಾಬಿನೆಟ್ನಲ್ಲಿ ಮಂಡನೆ ಆಗಿದೆ, ಎಕ್ಸೆಪ್ಟ್ ಮಾಡ್ಕೊಂಡಿದ್ದೀವಿ. 17ನೇ ತಾರೀಕು ತಿರ್ಗಾ ಇದ್ರ ಬಗ್ಗೆ ಸ್ಪೆಷಲ್ ಆಗಿ
ಇದ್ರ ಬಗ್ಗೆನೇ ಮಾನ್ಯ ಮುಖ್ಯಮಂತ್ರಿಯವರು ವಿಶೇಷವಾದಂತ ಒಂದು ಕ್ಯಾಬಿನೆಟ್ ಮೀಟಿಂಗ್ ನಲ್ಲಿ ಕರೆದಿದ್ದಾರೆ. ಅದ್ರ ಬಗ್ಗೆನೇ ಚರ್ಚೆ ಮಾಡ್ತೀವಿ. ಕಳೆದ ಬಾರಿ ನಾನು ಹೇಳ್ತಾನೆ ಇದ್ದೀನಿ, ತಮಿಳುನಾಡಿನಲ್ಲಿ 69% ರಿಸರ್ವೇಷನ್ ಇದೆ. ಬ್ಯಾಕ್ವರ್ಡ್ ಕ್ಲಾಸಸ್ ಅಂದ ತಕ್ಷಣ ಯಾವ ರೀತಿ ಸೋಷಿಯಲಿ ಬ್ಯಾಕ್ವರ್ಡ್ ಇದ್ದಾರೆ ಅಂತಕ್ಕಂಥದ್ದು ರಿಪೋರ್ಟ್. ಈ ರಿಪೋರ್ಟ್ ಬಂದರೆ ಅದ್ರ ಪ್ರಕಾರ ನಾವು ಕೂಡ ಕರ್ನಾಟಕದಲ್ಲಿ ಸುಮಾರು 69% ಅಷ್ಟು ರಿಸರ್ವೇಷನ್ ಕೇಂದ್ರ ಸರ್ಕಾರಕ್ಕೆ ಕೇಳಿ ನಾವು ಅನುಮತಿಯನ್ನು ಪಡ್ಕೊಂಡ್ರೆ ಕರ್ನಾಟಕದ ಬಹಳಷ್ಟು ಜನರಿಗೆ ಅನುಕೂಲ ಆಗ್ತಕ್ಕಂಥ ನನ್ನ ವೈಯಕ್ತಿಕ ಅಭಿಪ್ರಾಯ. ಇವತ್ತಾಗಿದಿಲ್ಲ, ಮುಹೂರ್ತ ಫಿಕ್ಸ್ ಆಗಿದೆ. ಎಲ್ಲರೂ ಒಟ್ಟಾಗಿ ಅಭಿಪ್ರಾಯ ಪಡೆದು ಅದು ಅಂತಿಮ ನಿರ್ಧಾರ ಆಗುತ್ತೆ. ನೋಡೋಣ ಏನಾಗ್ತದೆ ಅಂತ ಗೊತ್ತಿಲ್ಲ, ಕಾದ್ ನೋಡೋಣ. ಅದು ಯಾವಾಗ ಸರಿ ಇಲ್ಲ ಅಂತ ಯಾವಾಗ ಗೊತ್ತಾಗೋದ್ರು ಓಪನ್ ಆದ್ಮೇಲೆ ಗೊತ್ತಾಗೋದು ಸರಿ ಇಲ್ಲ ಅಂತ. ಅದಾದ ಆಮ್ಯಾಗ ಓಪನರ್ ಆಗಲಿ, ಆಮ್ಯಾಗ ಅದನ್ನು ಕ್ಯಾಬಿನೆಟ್ ಹೇಳಿಕ್ಕೆ ಅವಕಾಶ ಇದೆ. ನನ್ನ ಪ್ರಕಾರ ಒಂದ್ಸಾರಿ ಸದನ ಕರಿಬೇಕು, ಅದನ್ನ ಚರ್ಚೆ ಮಾಡಬೇಕು. ಯಾರು ಏನಾಗ ಓಪನ್ ಆಗಿ ಮಾತಾಡಲಿಕ್ಕೆ ಅವಕಾಶ ಕೊಡಬೇಕು, ಅದು ಒಳ್ಳೆಯದು. ಜಾತಿ ಗಣತಿ ಪರವಾಗಿ 16 ಸಚಿವರು, 9 ಸಚಿವರು ವಿರೋಧ, 7 ತಟಸ್ಥ. ಇನ್ನು ಜಾತಿ ಗಣತಿ ಪರ, ವಿರೋಧ, ತಟಸ್ಥ ಯಾರೆಲ್ಲ ಅನ್ನೋದನ್ನ ನೋಡೋಣ. ಜಾತಿ ಗಣತಿ ವರದಿ ಪರ ಸಿದ್ದರಾಮಯ್ಯ, ಪರಮೇಶ್ವರ್, ಕೆಜೆ ಜಾರ್ಜ್, ಎಚ್.ಸಿ. ಮಹದೇವಪ್ಪ, ಸತೀಶ್ ಜಾರಕಿಹೊಳಿ, ಪ್ರಿಯಾಂಕ್ ಖರ್ಗೆ, ಜಮೀರ್ ಅಹಮದ್, ಸಂತೋಷ್ ಲಾಡ್, ತಿಮ್ಮಾಪುರ್, ಶಿವರಾಜ್ ತಂಗಡಗಿ, ಕೆಎನ್ ರಾಜಣ್ಣ, ಭಾರತಿ ಸುರೇಶ್, ಮಂಕಾಳ ವೈದ್ಯ, ಮಧು ಬಂಗಾರಪ್ಪ, ಎನ್ಎಸ್ ಬೋಸರಾಜು, ಕೆಎಚ್ ಮುನಿಯಪ್ಪ. ಜಾತಿ ಗಣತಿಗೆ ವಿರೋಧ ಡಿಕೆ ಶಿವಕುಮಾರ್, ಎಂಬಿ ಪಾಟೀಲ್, ಶಿವಾನಂದ ಪಾಟೀಲ್, ಈಶ್ವರ ಖಂಡ್ರೆ, ಚಲುವರಾಯಸ್ವಾಮಿ, ಎಸ್ಎಸ್ ಮಲ್ಲಿಕಾರ್ಜುನ್, ಡಾಕ್ಟರ್ ಶರಣಪ್ರಕಾಶ್ ಪಾಟೀಲ್, ಲಕ್ಷ್ಮೀ ಹೆಬ್ಬಾಳ್ಕರ್, ಡಾಕ್ಟರ್ ಎಂಸಿ ಸುಧಾಕರ್. ತಟಸ್ಥ ಯಾರೆಲ್ಲ? ಡಿ ಸುಧಾಕರ್, ಕೆ ವೆಂಕಟೇಶ್, ಶರಣಬಸಪ್ಪ ದರ್ಶನಾಪುರ, ಕೃಷ್ಣ ಬೈರೇಗೌಡ, ದಿನೇಶ್ ಗುಂಡೂರಾವ್, ರಾಮಲಿಂಗಾರೆಡ್ಡಿ, ಎಚ್.ಕೆ. ಪಾಟೀಲ್ ಇವರೆಲ್ಲ ಜಾತಿ ಗಣತಿ ವರದಿಗೆ ಪರ ವಿರೋಧ ವ್ಯಕ್ತಪಡಿಸಿದ್ದಾರೆ ಎನ್ನಲಾಗಿದೆ. ಸೋರಿಕೆ ಜಾತಿ ಗಣತಿಯಲ್ಲಿ ದಲಿತರೇ ಹೆಚ್ಚು, 2ನೇ ಸ್ಥಾನದಲ್ಲಿ ಮುಸ್ಲಿಮರು, 3ನೇ ಸ್ಥಾನದಲ್ಲಿ ಲಿಂಗಾಯತರು. ಇನ್ನು ಈಗಾಗಲೇ ಈ ಹಿಂದೆ ಜಾತಿ ಗಣತಿ ವರದಿ ಸೋರಿಕೆಯಾಗಿದ್ದು ಹೆಚ್ಚು ಕಮ್ಮಿ ಅದೇ ಡೇಟಾ ಹೊರಬೀಳುವ ಸಾಧ್ಯತೆ ಇದೆ. ಆದರೆ ರಾಜ್ಯ ಸರ್ಕಾರ ಅಧಿಕೃತವಾಗಿ ಬಿಡುಗಡೆ ಮಾಡದಿದ್ರೂ ದಾಖಲೆ ಸೋರಿಕೆ ಆಗಬಹುದು. ಹಾಗಾದ್ರೆ ಸೋರಿಕೆ ಡೇಟಾ ಏನು? ಈ ಹಿಂದೆ ಸೋರಿಕೆಯಾಗಿದ್ದ ಜಾತಿ ಗಣತಿ: ಪರಿಶಿಷ್ಟ ಜಾತಿ 1.08 ಕೋಟಿ, ಪರಿಶಿಷ್ಟ ಪಂಗಡ 42 ಲಕ್ಷ, ಮುಸ್ಲಿಂ 74 ಲಕ್ಷ, ಲಿಂಗಾಯತ 73 ಲಕ್ಷ, ಒಕ್ಕಲಿಗ 70 ಲಕ್ಷ, ಕುರುಬ 45 ಲಕ್ಷ, ಮರಾಠ 16 ಲಕ್ಷ, ಬ್ರಾಹ್ಮಣ 15 ಲಕ್ಷ, ವಿಶ್ವಕರ್ಮ 15 ಲಕ್ಷ, ಈಡಿಗ 14 ಲಕ್ಷ, ಬೆಸ್ತ 14.50 ಲಕ್ಷ, ಕ್ರೈಸ್ತ 12 ಲಕ್ಷ, ಗೊಲ್ಲ ಯಾದವ 10.50 ಲಕ್ಷ, ಉಪ್ಪಾರ ಮಡಿವಾಳ ಅರೆ ಅಲೆಮಾರಿ ತಲಾ 7 ಲಕ್ಷ, ಕುಂಬಾರ ತಿಗಳರು ತಲಾ 5 ಲಕ್ಷ, ಜೈನ 3 ಲಕ್ಷ. ಜಾತಿ ಗಣತಿ ಅವೈಜ್ಞಾನಿಕ ಎಂದ ಬಿಜೆಪಿ, ವರದಿ ಅವೈಜ್ಞಾನಿಕ ಅಲ್ಲ ಎಂದ ಕಾಂತರಾಜ್. ಜಾತಿ ಗಣತಿ ವರದಿ ಅವೈಜ್ಞಾನಿಕ ಅಂತ ಬಿಜೆಪಿ ನಾಯಕರು ಆರೋಪ ಮಾಡಿದ್ದಾರೆ. ವೈಜ್ಞಾನಿಕವಾಗಿ ಜಾತಿ ಗಣತಿ ಆಗಬೇಕು, ಪ್ರತಿ ಮನೆಗಳಿಗೂ ಹೋಗಿ ಸಮೀಕ್ಷೆ ಮಾಡಿದ್ರೆ ಅದು ನಿಜವಾದ ಜಾತಿ ಸಮೀಕ್ಷೆ. ಈಗ ಮಾಡಿರೋದು ಜಾತಿ ಸಮೀಕ್ಷೆ. ಸಿದ್ದರಾಮಯ್ಯ ಸರ್ಕಾರಕ್ಕೆ ಜಾತಿಗಳ ನಡುವೆ ವಿಷ ಬೀಜ ಬಿತ್ತುತ್ತಾ ಇದ್ದಾರೆ ಅಂತ ಬಿಜೆಪಿ ಕಿಡಿಕಾರಿದೆ. ಸಿಎಂ ಕುರ್ಚಿ ಯಾವಾಗ ಅಲುಗಾಡುತ್ತದೆಯೋ ಆಗ ಜಾತಿ ಜನಗಣತಿ ಸಿಎಂಗೆ ನೆನಪಾಗುತ್ತೆ ಅಂತ ವಾಗ್ದಾಳಿ ನಡೆಸಿದ್ದಾರೆ. ಆದರೆ ಜಾತಿ ಜನಗಣತಿ ವರದಿ ಅವೈಜ್ಞಾನಿಕ ಅನ್ನೋದು ಒಪ್ಪೋದಿಲ್ಲ ಅಂತ ಹಿಂದುಳಿದ ವರ್ಗಗಳ ಆಯೋಗದ ಮಾಜಿ ಅಧ್ಯಕ್ಷ ಕಾಂತರಾಜ್ ಸ್ಪಷ್ಟಪಡಿಸಿದ್ದಾರೆ. ಬಹಳ ದುರದೃಷ್ಟ. ಈಗಾಗಲೇ ಹಲವಾರು ಜಾತಿಗಳು, ಲಿಂಗಾಯತ ಇರ್ಬೋದು, ಒಕ್ಕಲಿಗ ಇರ್ಬೋದು, ಬೇರೆ ಬೇರೆ ಜಾತಿಯವರು ನಮ್ಮ ಮನೆ ಹತ್ರ ಸಮೀಕ್ಷೆಗೆ ಬಂದಿಲ್ಲ. ಇದು ಸಿದ್ದರಾಮಯ್ಯನವರ ಒಂದು ಡಿಕ್ಟೇಟ್ ಮಾಡಿ ಬರೆಸಿರುವಂಥದ್ದು. ಇದು ಸೈಂಟಿಫಿಕಲ್ ಆಗಿಲ್ಲ. ರಾಜ್ಯದ ಎಲ್ಲ ಜನಗಳನ್ನು ಭೇಟಿ ಮಾಡಿ ಸಮೀಕ್ಷೆ ಮಾಡಿದರೆ ಅದಕ್ಕೆ ಯಾರ್ದು ಅಬ್ಜೆಕ್ಷನ್ ಇರಲ್ಲ. ಇದು ಸೈಂಟಿಫಿಕ್ ಆಗಿ ಸಮೀಕ್ಷೆ ಆಗಿದೆ. ಸಿದ್ದರಾಮಯ್ಯನ ಹೇಳಿ ಮಾಡಿಸಿರುವಂಥ ಒಂದು ಸಮೀಕ್ಷೆ. ಅದರಿಂದ ಇದರಲ್ಲಿ ರಾಜಕೀಯದ ಗಂಧ ಇರೋದರಿಂದ ಇದನ್ನು ಯಾರೂ ಒಪ್ಪಕ್ಕೆ ಸಾಧ್ಯನೇ ಇಲ್ಲ. ಸ್ವಾಗತಾರ್ಹ. ಮೊದಲನೇದಾಗಿ ಈಗ ಒಟ್ಟಿನಲ್ಲಿ ತೀರ್ಮಾನ ಮಾಡಿಬಿಟ್ಟು ಇದನ್ನು ಸರ್ಕಾರ ಜಾರಿ ಕೊಡ್ತಕ್ಕಂಥ ಒಂದು ಪ್ರಯತ್ನವನ್ನು ಮಾಡ್ತಾ ಇದೆ. ತುಂಬ ಸಂತೋಷ, ನಾನು ಸ್ವಾಗತ ಮಾಡ್ತೀನಿ. ಆದಷ್ಟು ಇದನ್ನು ಸಂಪೂರ್ಣವಾಗಿ ಒಪ್ಪಿಕೊಂಡು ಜಾರಿ ಕೊಡ್ತಕ್ಕಂಥ ಒಂದು ಪ್ರಯತ್ನ ಆಗಬೇಕು ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ. ಒಟ್ನಲ್ಲಿ ಮುಂದಿನ ಗುರುವಾರ ವಿಶೇಷ ಸಂಪುಟ ಸಭೆಯಲ್ಲಿ ಮಹತ್ವದ ತೀರ್ಮಾನ ಮಾಡಲಿದ್ದು ವರದಿ ಅಂಗೀಕಾರ ಮಾಡಿ ಸಂಪುಟ ಉಪಸಮಿತಿ ರಚಿಸುವ ಸಾಧ್ಯತೆ ಇದ್ದು ಜಾತಿ ಗಣತಿ ಕ್ಲೈಮ್ಯಾಕ್ಸ್ ಕುತೂಹಲ ಹೆಚ್ಚಾಗಿದೆ. ಬ್ಯೂರೋ ರಿಪೋರ್ಟ್, ಪಬ್ಲಿಕ್ ಟಿವಿ.